ವೆಲ್ಕಮ್ ಟು ಮಾತುಕತೆ. ಯಾರಿಗಾದ್ರೂ ತೊಂದರೆ ಆಯಿತು ಅಂದಿದ ತಕ್ಷಣ ಫಸ್ಟು ಆ್ಯಂಬುಲೆನ್ಸ್ನ ಕರೆಯೋಕ್ಕೆ ನೋಡ್ತೀವಿ. ಮತ್ತು ಎಲ್ಲಾದರೂ ಒಂದು ಕಡೆ ಅಗ್ನಿ ಅವಘಡ ಆಯಿತು ಅಂದರೆ ಫಸ್ಟ್ ನೇಬರ್ಸ್ ಆಗಿ ಅಥವಾ ಅಕ್ಕಪಕ್ಕದಲ್ಲಿ ಯಾರು ವಿಟ್ನೆಸ್ ಮಾಡಿದಾಗ ಫಸ್ಟ್ ನೀರು ಹಾಕೋಕ್ಕೆ ನೋಡ್ತೀವಿ. ಅಂದರೆ ಅದನ್ನು ನಂದಿಸೋಕ್ಕೆ ನೋಡ್ತೀವಿ, ಕೆಳಗೆ ಅದನ್ನು ಉರಿ ಕೆಳಗೆ ಮಾಡಿ ನಂದಿಸೋಕ್ಕೆ ನೋಡ್ತೀವಿ. ಆರಲಿ ಅದು ಬೇಗ ಅನ್ನೋದು, ಆರ್ಸೋಕ್ಕೆ ನೋಡ್ತೀವಿ ಅದನ್ನ, ಅಲ್ವಾ? ಅದು ಆ್ಯಕ್ಚುಲಿ ಫಸ್ಟ್ ಆ್ಯಕ್ಷನ್ ಬರೋದು, ಎಲ್ಲರಿಗೂ ಥಾಟು ಬರೋದು ಅದೇನೆ. ಬಟ್ ಯಾಕೆ ನಮ್ಮ ಪಕ್ಕದ ನೇಬರ್ ಅಂತ ಇದ್ದೀರಲ್ಲ, ಪಕ್ಕದ ದೇಶದ ಅಕ್ಕಪಕ್ಕದ ದೇಶಗಳು, ಈ ಕಡೆ ಬಿಡಿ, ಇದಂತೂ ಕೊಳತೋಗ್ಬಿಟ್ಟಿದೆ, ಹೇಳೋದೇ ಬೇಕಾಗಿಲ್ಲ. ಪಾಕು ಈ ಕಡೆ ಬಾಂಗ್ಲಾ ಅಂತ ಇದೆಯಲ್ಲ, ಅದು ತುಂಬ ನಿಮ್ಮ ಬಾವುಟದಲ್ಲೇ ಹಚ್ಚ ಹಸಿರಾಗಿದೆ. ಕೆಂಪು ಸೂರ್ಯ ಕೂಡ ಮಧ್ಯದಲ್ಲಿದ್ದಾನೆ. ಯಾಕೆ ನಿಮಗೆ ಕಣ್ಣು ಕಾಣಿಸ್ತಿಲ್ವಾ? ನೋಬಲ್ ಪ್ರಶಸ್ತಿ ತೊಗೊಂಡು ಸುಮ್ಮನೆ ಕೂತ್ಕೊಂಡ್ಬಿಡೋದಲ್ಲ, ನೋಬಲ್ ಆಗಿ ಬಿಹೇವ್ ಮಾಡಬೇಕು. ಒಳ್ಳೆ ಗ್ರೇಟ್ ಲೀಡರು, ಯಾಕೆ ಕಳ್ಕೊಳ್ತಿದ್ದೀರಾ? ಅವ್ರು ಮಾಡಿದ್ದು ನಿಮಗೆ ಕೆಲಸಗಳು ಕಾಣಿಸ್ತಾ ಇಲ್ವಾ? ಅವ್ರು ಮಾಡಿದ್ದು ತ್ಯಾಗಗಳು ನಿಮಗೆ ಕಾಣಿಸ್ತಿಲ್ವಾ? ನಿಮ್ಮ ದೇಶಕ್ಕೆ ಮಾಡಿದ್ದು ಅಲ್ವಾ, ಪಕ್ಕದ ಯಾವುದೋ ದೇಶಕ್ಕೆ ಮಾಡ್ತಿಲ್ಲ ಅವರು, ಅಲ್ವಾ? ಮತ್ತು ಯಾವುದಾದ್ರೂ ಒಂದು ನನಗೆ ಅವ್ರು ಸಹಾಯ ಮಾಡಿದ್ರು, ಈ ದೇಶ ನನಗೆ ಹೆಲ್ಪ್ ಮಾಡ್ತು, ನಮ್ಮ ದೇಶನೂ ಹೇಳುತ್ತೆ ಅಲ್ವಾ? ಈ ಥರ ನಮಗೆ ಅವರಿಂದ ನಾವು ವೆಪನ್ಸ್ ತೊಗೊಂಡ್ವಿ, ಇವರಿಂದ ನಮಗೆ ಸಹಾಯ ಸಿಕ್ತು. ಇದು ಹಾರ್ಮೋನಿ ಅಂದರೆ. ಫ್ರೆಂಡ್ಶಿಪ್ ಅಂದರೆ ಏನು, ಹಾರ್ಮೋನಿ ಅಂದ್ರೇನು, ಯೂನಿಟಿ ಆ್ಯಂಡ್ ಡೈವರ್ಸಿಟಿ ಅಂದ್ರೇನು, ತಿರ್ಗಾ ಪಾಠ ಮಾಡೋ ಹಾಗೆ ಆಗೋಗ್ಬಿಟ್ಟಿದೆ ದೊಡ್ಡವ್ರಿಗೂ. ಯಾಕೆ ಕಾಣಿಸ್ತಿಲ್ವಾ ನಿಮ್ಗಳಿಗೆ? ನಿಮ್ಮ ದೇಶದ ಲೀಡರ್ ಏನು ಮಾಡಿದ್ರು ನಿಮಗೆ ಅನ್ನೋದು ಕಾಣಿಸ್ತಾ ಇಲ್ವಾ? ಯಾವುದೋ ಬೇರೆ ದೇಶ ಬಂದು ನಿಮಗೆ ಪಾಪ ಅದೇನೋ ಪಾಯ್ಸನ್ ದ ವೆಲ್ ಅಂತಾರಲ್ಲ, ಆ ಥರ ಏನೋ ಪಾಪ ಪಾಯ್ಸನ್ ಮಾಡ್ತಿದ್ದಾರೆ ಅನ್ಸುತ್ತೆ ನಿಮಗೆ. ಡೋಂಟ್ ಬಿಹೇವ್ ಲೈಕ್ ದಟ್. ಅವ್ರ ದಾರಿಲೇ ಹೋದರೆ ಸಕ್ಸಸ್ ಸಿಗುತ್ತೆ. ಅವ್ರು ಎಲ್ಲಿದ್ದಾರೆ ಇವತ್ತು ನಿಮ್ಗೆ ಕಾಣಿಸ್ತಿದೆ ಅಲ್ವಾ? ಯಾರು ಅವ್ರನ್ನ ಟ್ರಸ್ಟ್ ಮಾಡ್ತಾರೆ? ಟ್ರಸ್ಟ್ ಇಶ್ಯೂಸು ಯಾರೂ ನಂಬಲ್ಲ. ಅವ್ರು ಬಂದು ಮಾತಾಡಿದ್ರು ಕೇಳಿಸ್ಕೋತಾರೆ ಅಷ್ಟೇ. ಯಾರು ನಂಬಿಕೆ ಅನ್ನೋದನ್ನು ಗಳಿಸ್ಕೋಬೇಕು. ತುಂಬ ಕಷ್ಟಪಟ್ಟು ಬಿಲ್ಟ್ ಮಾಡ್ಕೊಂಡಿದ್ದೀರಾ. ಒಳ್ಳೆ ಸ್ವತಂತ್ರನೂ ಸಿಕ್ಕಿದೆ ನಿಮಗೆ. ಇವತ್ತು ಸ್ವತಂತ್ರ ದೇಶ ನಿಮ್ಮದು. ಯಾಕೆ ಮ್ಯಾನಿಪುಲೇಟ್ ಆಗ್ತಿದ್ದೀರಾ? ಯಾಕೆ ಡೈವರ್ಟ್ ಆಗ್ತಿದ್ದೀರಾ? ಯಾಕೆ ಯಾರ್ಯಾರನ್ನೋ ಟ್ರಸ್ಟ್ ಮಾಡ್ತಿದ್ದೀರಾ? ಅವ್ರು ಹೇಳ್ಕೊಟ್ಟಂಗೆ ಕುಣಿತಿದ್ದೀರಾ? ಪೊಪ್ಪೆಟ್ಸ್ ಆಗಬೇಡಿ, ಲೀಡರ್ಸ್ ಆಗಿ, ಆಯಿತಾ? ಕಟುಪುತ್ಲಿ ಅಂತಾರಲ್ಲ, ಅದಾಗಬೇಡಿ. ಲೀಡರ್ಸ್ ಆಗಿ, ವಾರಿಯರ್ಸ್ ಆಗಿ ಒಳ್ಳೆ ದೇಶನ ಬಿಲ್ಟ್ ಮಾಡ್ಕೊಳ್ಳಿ. ಯಾರೋ ಹೇಳ್ಕೊಟ್ರು ಆ ದೇಶ ನಮ್ಗೆ ಇಷ್ಟ ಇಲ್ಲ, ನೀನು ಅದನ್ನೇ ಹೇಳೋ ಆ ದೇಶ ಇಷ್ಟ ಇಲ್ಲ, ಆ ಥರ ಮಾಡಬೇಡಿ. ಒಳ್ಳೆ ಗ್ರೇಟ್ ಲೀಡರು, ಅವ್ರನ್ನ ಒಳಗಡೆಗೆ ಡಿಗ್ನಿಫೈ ಆಗಿ ಕರ್ಕೊಳ್ಳಿ, ವೆಲ್ಕಮ್ ಮಾಡಿ, ಅವ್ರಿಗೆ ಅಧಿಕಾರ ಕೊಡಿ, ಚುಕ್ಕಾಣಿ ಕೊಡಿ. ಶಿ ಈಸ್ ಅ ಗ್ರೇಟ್ ಲೀಡರ್, ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಶಿ ನೋ ಹೌ ಟು ಲೀಡ್ ಅ ಕಂಟ್ರಿ ಆ್ಯಂಡ್ ಶಿ ನೋ ಹೌ ಟು ಬಿಲ್ಡ್ ಅ ಕಂಟ್ರಿ. ಒಂದು ಅಕ್ಕಪಕ್ಕದ ಸುತ್ತಲಿನ ಹಾರ್ಮೋನಿ, ಅವ್ರ ಜೊತೆ ಅಕ್ಕಪಕ್ಕದ ದೇಶಗಳ ಜೊತೆನೂ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಗೊತ್ತು ಅವ್ರಿಗೆ.